ಮಾಜಿ ಪ್ರಧಾನಿ ಎಚ್ಡಿಡಿ ಜನ್ಮೋತ್ಸವ ಹಿನ್ನೆಲೆ ಮೊಟ್ಟ ಮೊದಲ ಕ್ರಿಕೆಟ್ ಪಂದ್ಯಾವಳಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವೋ. ದೊಡ್ಡಗೌಡರ ಹುಟ್ಟುಹಬ್ಬ ಹಾಗೂ ರಜತ್ ಮಹೋತ್ಸವಕ್ಕೆ JPL 2026. ಇವರ ನೆರಳೆ ಬಡವರಿಗೆ ನೂರಾನಿಯ ಬಲವೋ. ಪಕ್ಷದ ಕಾರ್ಯಕರ್ತರಿಗಾಗಿ ರಾಜ್ಯ ಮಟ್ಟದ ಜನತಾ ಪ್ರೀಮಿಯರ್ ಲೀಗ್ ಮೇ 15ರಿಂದ 17ರವರೆಗೆ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡಲಿದೆ JPL. ಯಲಹಂಕ ಜಾಗ್ವಾರ್ಸ್ ತಂಡಕ್ಕೆ ರೈಟ್ ಹ್ಯಾಂಡ್ ಆಗಿ ನಿಂತ ಯುವ ಜನತಾದಳ ಮುಖಂಡ ಪ್ರವೀಣ್. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು. ಎಸ್, ಕರ್ನಾಟಕ ಕಂಡ ಅತ್ಯಂತ ಪ್ರಭಾವಿ ರೈತ ನಾಯಕ, ಮಣ್ಣಿನ ಮಗ ಎಂದೇ ಜನಪ್ರಿಯರಾದ ಮಾಜಿ ಪ್ರಧಾನಿ HD ದೇವೇಗೌಡರ ಹುಟ್ಟುಹಬ್ಬದ ಸಂಭ್ರಮ. ಈ ದಣಿ ಬರಿಯದ ದೊರೆ ದೇವೇಗೌಡರ ಜನ್ಮದಿನ ಮತ್ತು ಜನತಾ ಪಕ್ಷದ ರಜತ್ ಮಹೋತ್ಸವ ಪ್ರಯುಕ್ತ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿ ಜನತಾ ಪ್ರೀಮಿಯರ್ ಲೀಗ್ ಅನ್ನು ಆಯೋಜಿಸಲಾಗಿದೆ. ಪೂಜ್ಯ ದೇವೇಗೌಡರು ಸಾಹೇಬರು 94 ವಸಂತಗಳನ್ನ ಪೂರೈಸ್ತಾ ಇದ್ದಾರೆ. ಅದೇ ರೀತಿ ಅವರ ಒಂದು ಹುಟ್ಟುಹಬ್ಬ ಪ್ರಯುಕ್ತ ನಮ್ಮ ಪಕ್ಷ ಸುದೀರ್ಘವಾಗಿ 25 ವರ್ಷಗಳ ಕಾಲ ಈ ಒಂದು 2 ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಒಂದು ಪ್ರಾದೇಶಿಕ ಪಕ್ಷ ಇವತ್ತು 25 ವಸಂತಗಳನ್ನ ಪೂರೈಸಿ ಎಲ್ಲ ಕಡೆ ನಾವು ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀರಿ. ಅದೇ ರೀತಿ ಜನರೊಂದಿಗೆ ಜನತಾ ದಳ ಅಂತೇಳಿ ಈಗಾಗಲೇ ಎಲ್ಲ ಜಿಲ್ಲೆಗಳಲ್ಲೂ ಸಹ ನಮ್ಮ ಯುವ ಘಟಕದ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ನಿಖಿಲ್ ಕುಮಾರ್ನವರು ಈಗಾಗಲೇ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯನ್ನು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ 30 ಜಿಲ್ಲೆಗಳಲ್ಲೂ ಸಹ ಈಗಾಗಲೇ ಅವರು ಆ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋದ್ರ ಜೊತೆಗೆ ಒಂದು ಪ್ರಾದೇಶಿಕ ಪಕ್ಷವನ್ನು ಗಟ್ಟಿಗೊಳಿಸಬೇಕು. ಈ ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಪ್ರಬಲವಾಗಿ ಒಂದು ಗಟ್ಟಿಯಾಗಿ ಮತ್ತೆ ಇದು ಏನು ಅಧಿಕಾರಕ್ಕೆ ತರೋದ್ರ ಜೊತೆಗೆ ಏನು ಸ್ಥಳೀಯವಾಗಿ ಒಂದು ನೆಲ ಭಾಷೆ ಅದಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತೇಳಿ ಈಗಾಗಲೇ ಆ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇವತ್ತು ಯಲಹಂಕ ಜಾಗ್ವಾರ್ಸ್ ಅಂತೇಳಿ ಈಗಾಗಲೇನು ಇಡೀ ರಾಜ್ಯದ ಉದ್ದಗಲಕ್ಕೂ ಸಹ ಈ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಸುಮಾರು 26 ಟೀಮ್ಗಳನ್ನ ಈಗಾಗಲೇ ಇಲ್ಲಿ ನಮ್ಮ ಮಾಧವಾರ ನೈಸ್ ರೋಡ್ ಜಂಕ್ಷನ್ ಅಲ್ಲೇನು ಈಗಾಗಲೇ ಪಂದ್ಯಗಳನ್ನು ಆಯೋಜನೆ ಮಾಡಿದ್ದಾರೆ. ಆ ಆಯೋಜನೆ ಮಾಡಿರ್ತಕ್ಕಂಥವರು ನಮ್ಮ ಪಕ್ಷದ ಸೋಷಿಯಲ್ ಮೀಡಿಯಾದ ಹೆಡ್ ಸಾಮಾಜಿಕ ಜಾಲತಾಣ ವಿಭಾಗದ ಅಧ್ಯಕ್ಷರಾಗಿರ್ತಕ್ಕಂಥ ಚಂದನ್ ಅವರು, ಮತ್ತು ಈ ಭಾಗದಲ್ಲಿ ನಮ್ಮ ಯುವಕ ಮಿತ್ರರು ಹಿಂದೆ ಈ ಭಾಗದಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥ ಪ್ರವೀಣ್ ಕುಮಾರ್ ಅವರು, ಇವರ ನೇತೃತ್ವದಲ್ಲಿ ನಮ್ಮ ಎಲ್ಲ ಉತ್ತರ ಭಾಗದ ಎಲ್ಲ ಮುಖಂಡರುಗಳು, ಈ ಭಾಗದ ಗ್ರೇಟರ್ ಬೆಂಗಳೂರಿನ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಮಾಜಿ ಶಾಸಕರು ಈ ಕೃಷ್ಣಪ್ಪಣ್ಣವರು ಅವರ ನೇತೃತ್ವದಲ್ಲಿ ಈ ಭಾಗದ ಒಂದು ಯಲಹಂಕ ಜಾಗ್ವಾರ್ಸ್ ಅಂತ ಒಂದು ಟೀಮನ್ನು ಇವತ್ತು ನಾವು ಅದಕ್ಕೆ ಸಂಬಂಧಪಟ್ಟಂಥ ಜೆರ್ಸಿಯನ್ನು ಬಿಡುಗಡೆ ಮಾಡಿ ಅವರಿಗೆ ಶುಭವನ್ನು ಕೋರಿದ್ದೇವೆ. ಈಗ ಪೂರ್ವ ಸಿದ್ಧತೆ ಯಾವ ರೀತಿಯಾಗಿ ನಡೀತಾ ಇದೆ ಸರ್? ಪೂರ್ವ ಸಿದ್ಧತೆ ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎಲ್ಲ ರಾಜ್ಯದ ಮತ್ತು ಎಲ್ಲ ಬೆಂಗಳೂರಿನಿಂದ ಒಂದು 3 ಟೀಮ್ ಹೋಗ್ತಾ ಇದ್ದಾರೆ. ಬೆಂಗಳೂರು ವೆಸ್ಟು ಮತ್ತು ಬೆಂಗಳೂರು ಸೌತಿಂದನೂ ಒಂದು 2 ಟೀಮ್ ಹೋಗ್ತಾ ಇದೆ. ಬೆಂಗಳೂರಿನ ಯುವಕರು ಸೇರಿದಾಗೆ ರಾಜ್ಯದ ಬಹುತೇಕ ಎಲ್ಲ ಜಿಲ್ಲೆಗಳಿಂದ ಯುವಕರು ಎಲ್ಲರೂ ಸಹ ಈ ಒಂದು ಪಂದ್ಯಗಳಲ್ಲಿ ಭಾಳ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಈ ಒಂದು ಪಂದ್ಯಗಳನ್ನು ಏನು ಆಯೋಜನೆ ಮಾಡಿದ್ದಾರೆ, ಏನು 26 ಟೀಮು ಏನು ಬಂದು ಇಲ್ಲಿ ಕ್ರಿಕೆಟನ್ನು ಆಟವಾಡ್ತಾ ಇದ್ದಾರೆ, ಅವರೆಲ್ರಿಗೂ ಸಹ ಒಳ್ಳೆಯದಾಗಲಿ, ಅವರೆಲ್ಲರಿಗೂ ಸಹ ಯಶಸ್ಸು ಸಿಗಲಿ ಅಂತೇಳಿ ನಾನು ಶುಭವನ್ನು ಕೋರ್ತಾ ಇದ್ದೇನೆ. ಹೌದು, HD ದೇವೇಗೌಡರ ಜನ್ಮದಿನ ಹಾಗೂ ಪಕ್ಷದ ರಜತ್ ಮಹೋತ್ಸವದ ಪ್ರಯುಕ್ತ ಪಕ್ಷದ ಸಾಮಾಜಿಕ ಜಾಲತಾಣ ವಿಭಾಗ ಮತ್ತು ಯುವ ಜನತಾದಳ ವಿಭಾಗದ ವತಿಯಿಂದ ಪಕ್ಷದ ಕಾರ್ಯಕರ್ತರಿಗೆ ಉತ್ತೇಜನ ನೀಡಲು ಪಕ್ಷದಲ್ಲಿ ಇದೇ ಮೊದಲ ಬಾರಿಗೆ ರಾಜ್ಯ ಮಟ್ಟದ ಜನತಾ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಯನ್ನ
ಮೇ 15, 16 ಮತ್ತು 17ರಂದು ಮಾದಾವರದ ನೈಸ್ ಗ್ರೌಂಡ್ನಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಮೇ 15ರಂದು ಸಂಜೆ 5 ಗಂಟೆಗೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಗುತ್ತೆ. ಮಾಜಿ ಪ್ರಧಾನಿ ದೇವೇಗೌಡರು ಹಾಗೆ JDSನ ರಜತ್ ಮಹೋತ್ಸವದ ಪ್ರಯುಕ್ತವಾಗಿ JDSನ ಅದ್ಭುತವಾದಂಥ ಅಂತಂದರೆ ವಿಶೇಷವಾಗಿ ಕ್ರಿಕೆಟ್ ಆಡಬೇಕು, IPL ನಡೆಸಬೇಕು, ಹಾಗೆ ನಡೆಸಬೇಕು, ಹೀಗೆ ನಡೆಸಬೇಕು ಅನ್ನೋದು ಭಾಳಷ್ಟು ಒಂದು ಕಡೆ ಚರ್ಚೆ ನಡೀತಾನೆ ಇರುತ್ತೆ. ಸೊ JDS ಪಕ್ಷದಿಂದಲೂ ಕೂಡ ಒಂದು ವಿಶೇಷವಾಗಿ ಅಂತಂದರೆ ರಾಜ್ಯಾದ್ಯಂತ ಜಿಲ್ಲೆಯಾದ್ಯಂತ ಈಗ ಕ್ರಿಕೆಟ್ ಆರಂಭವನ್ನು ಮಾಡಬೇಕು, ಪ್ರತಿಯೊಂದು ತಂಡಗಳನ್ನು ಮಾಡಬೇಕು, ಜಿಲ್ಲೆಯಾದಂಥ ಒಂದೊಂದು ತಂಡಗಳನ್ನು ಮಾಡಬೇಕು ಅನ್ನುವಂಥದ್ದು. ಸೊ ಈಗ ಯಲಹಂಕದಲ್ಲೂ ಕೂಡ ಯಲಹಂಕ ಜಾಗ್ವಾರ್ಸ್ ಅನ್ನುವಂಥ ಒಂದು ತಂಡವನ್ನು ಮಾಡಿಕೊಂಡು ಇದೀಗ JDS ಪಕ್ಷದಿಂದ ಭಾಳ ಅದ್ಭುತವಾಗಿ ಆಡೋದಕ್ಕೆ ಟೀಮ್ ಕೂಡ ರೆಡಿಯಾಗಿದ್ದಾರೆ. ಇನ್ನು ಟೀಮ್ನ ಮಾಲೀಕರಾಗಿರುವಂತಹ ಯಲಹಂಕ ಪ್ರವೀಣ್ ಅವರು JDSನ ಯುವ ಮುಖಂಡರು ಸದ್ಯಕ್ಕೆ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡೋಣ. ಸರ್ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದೆ ಸರ್, ನೀವು? ತುಂಬ ಚೆನ್ನಾಗಿದ್ದೀವಿ. ಹೇಗೆ ನಡೀತಾ ಇದೆ ತಯಾರಿ, ಏನು ಕತೆ? ಯಲಹಂಕ ಜಾಗ್ವಾರ್ಸ್ ಹೇಗಿದೆ ಸರ್ ಜೋಶು? ಸರ್, ಬೆಂಗಳೂರು ಉತ್ತರದ ಟೀಮ್ ಆಗಿ, ಉತ್ತರದ ಹೆಸರಾಗಿ ಯಲಹಂಕ ಜಾಗ್ವಾರ್ಸ್ ಬೆಂಗಳೂರು ಉತ್ತರ ಅಂತ ಇವತ್ತು ಜೆರ್ಸಿ ಲಾಂಚ್ ಆಗ್ಬೋದು, ಲೋಗೋ ಲಾಂಚ್ ಆಗ್ಬೋದು, ಮತ್ತು ಎಲ್ಲ ಆಟಗಾರರಿಗೆ ಶೂ ವಿತರಣೆ ಮಾಡೋಂಥ ಕೆಲಸ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮ ಉದ್ದೇಶ HD ದೇವೇಗೌಡ ಅಪ್ಪಾಜಿ ಅವರ ಹುಟ್ಟುಹಬ್ಬ ಹಾಗೂ ಪಕ್ಷದ 25 ವರ್ಷಗಳ ರಜತ ಮಹೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ಈ ಒಂದು ಕ್ರೀಡೆನ ಆಯೋಜನೆ ಮಾಡ್ಕೊಂಡಿದ್ದೀವಿ ಸರ್. ಓಕೆ ಸರ್, JPL JDSಗೆ ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ, ಅದ್ರ ಜೊತೆಗೆ ಯಾವ ರೀತಿಯಾಗಿ ನಿಮ್ಮ ತಂಡ ರೆಡಿ ಆಗಿದೆ, ಜೋಶ್ ಯಾವ ರೀತಿಯಾಗಿದೆ ಅನ್ನೋದು? ಸರ್, ಜೋಶ್ ಚೆನ್ನಾಗಿದೆ. JPL ಜನತಾ ಪ್ರೀಮಿಯರ್ ಲೀಗ್, JPL ಅಂದ್ರೆ ಜನತಾ ಪ್ರೀಮಿಯರ್ ಲೀಗ್. ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರನ್ನೆಲ್ಲ ಒಗ್ಗೂಡಿಸಿ ಜಿಲ್ಲೆಯಿಂದ ಒಂದೊಂದು ಟೀಮ್ ಮಾಡಿ ಇವತ್ತು ನಮ್ಮ JPLನ ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ ಇದೇ ನೈಸ್ ಗ್ರೌಂಡ್ಸಲ್ಲಿ ಇದೇ ತಿಂಗಳ 16, 17 ಆಯೋಜನೆ ಮಾಡ್ಕೊಂಡಿದ್ದೀವಿ ಸರ್. ಭಾಳ ಚೆನ್ನಾಗಿದೆ. ಎಸ್ ಸರ್, ಈಗ ಯಲಹಂಕ ಜಾಗ್ವಾರ್ಸ್ನ ಟೀಮ್ನ ಮಾಲೀಕರಾಗಿ, ಒಂದು ಕಡೆ ಆ ತಂಡದ ಒಂದು ಉಸ್ತುವಾರಿಯಾಗಿ, ಆಯೋಜಕರಾಗಿ ಭಾಳಷ್ಟು ಅದ್ಭುತವಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಹೇಗೆ ಅನಿಸ್ತಾ ಇದೆ? ಯಾಕಂದರೆ ಹೊಸ ಜವಾಬ್ದಾರಿ. ಇದಕ್ಕೆ ಮೂಲ ಕಾರಣ ಬಂದು ಈ ಬೆಂಗಳೂರು ಉತ್ತರ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ E. ಕೃಷ್ಣಪ್ಪನವರು ಮತ್ತು GB ಅಧ್ಯಕ್ಷರಾಗಿರ್ತಂಥ ರಮೇಶ್ ಅಣ್ಣವರು ಇಬ್ಬರೂ ಸೇರಿ ಈ ಒಂದು ಜವಾಬ್ದಾರಿಯನ್ನು ನಮಗೆ ಕೊಟ್ಟರು. ಅದೇ ರೀತಿ ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲ ಸೇರಿ ಒಂದು ಒಳ್ಳೆ ಟೀಮ್ ಆಗಿ ಹೊರಹೊಮ್ಮಿದ್ದಾರೆ. ನನಗೆ ಭರವಸೆ ಇದೆ ಈ ಬಾರಿ ಫಸ್ಟ್ ಅಥವಾ ಸೆಕೆಂಡ್ ಪ್ಲೇಸ್ ಖಂಡಿತ ಗೆಲ್ತಾರೆ ಅನ್ನೋ ಭರವಸೆ ಇದೆ. ಓಕೆ ಸರ್, ಸಂಘಟನೆಯ ಜೊತೆಗೆ ಸಾಕಷ್ಟು ಪಕ್ಷದಲ್ಲಿ ದುಡಿತಾ ಇದ್ದಾರೆ, ಭಾಳಷ್ಟು ವರ್ಷಗಳಿಂದ ದುಡಿತಾ ಇದ್ದಾರೆ, ಭಾಳಷ್ಟು ಅವು ನೋಡಿದ್ದೀವಿ. ಯಾಕೆಂತಂದರೆ JDS ಪಕ್ಷಕ್ಕಾಗಿ ಹಗಲಿರುಳು ದುಡಿದವರು ಒಂದು ಪಕ್ಷದಲ್ಲಿ ತನ್ನದೇ ಆದಂಥ ಒಂದಿಷ್ಟು ಛಾಪವನ್ನು ಮೂಡಿಸುವಂಥ ಕೆಲಸ ಮಾಡ್ತಿದ್ದಾರೆ. ಹೇಗೆ ನಡೀತಾ ಇದೆ ಕಾರ್ಯಕರ್ತರ ಕೆಲಸ? ಚೆನ್ನಾಗಿದೆ ಸರ್. ನಾವು ಒಬ್ಬ ಯುವಕರಾಗಿರೋದ್ರಿಂದ ನಮ್ಮ ಪಕ್ಷದಲ್ಲಿ ಹಲವಾರು ಪಕ್ಷದ ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷರಾದ ನಿಖಿಲ್ ಅಣ್ಣವ್ರು ಇರ್ಬೋದು, ನಮ್ಮ ಕುಮಾರ್ ಅಣ್ಣವ್ರು ಇರ್ಬೋದು, ದೇವೇಗೌಡ ಅಪ್ಪಾಜಿಯವರ ಆಶೀರ್ವಾದ ಇರ್ಬೋದು, ಎಲ್ಲ ಚೆನ್ನಾಗಿರೋದನ್ನು ಪಕ್ಷ ಸಂಘಟನೆಗೆ ಭಾಳಷ್ಟು ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನು ಪಕ್ಷದಲ್ಲಿ ನಮಗೆ ಕೊಟ್ಟಿದ್ದಾರೆ. ಆ ಪಕ್ಷದ ಜವಾಬ್ದಾರಿಯನ್ನು ನಾವು ಭಾಳ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀರಿ. ಇನ್ನೂ ಯಾವುದೇ ಜವಾಬ್ದಾರಿ ಕೊಟ್ಟರು ನಿಭಾಯಿಸ್ತೀವಿ ಅನ್ನೋ ನಂಬಿಕೆ ನಮಗಿದೆ ಸರ್. ಓಕೆ ಸರ್, ನಿಮ್ಮ ಟೀಮ್ಗೆ ಹಾಗೆ ಪಕ್ಷಕ್ಕೆ ಏನು ಹೇಳಕ್ ಬಯಸ್ತೀರಾ? ಸರ್, ಮೊದಲನೇದಾಗಿ ಬೆಂಗಳೂರು ಜಾಗ್ವಾರ್ಸ್ ಟೀಮ್ಗೆ ಆಲ್ ದ ಬೆಸ್ಟ್. ಅದೇ ರೀತಿ JPLಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಎಲ್ಲ ಜಿಲ್ಲೆಯಿಂದ ಬಂದಿರತಕ್ಕಂಥ ಟೀಮ್ಗಳಿಗೂ ಆಲ್ ದ ಬೆಸ್ಟ್. ಯಾರೇ ಗೆಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಗೆಲ್ತಾರೆ, ಪಕ್ಷಕ್ಕೆ ಒಳ್ಳೆಯದಾಗಲಿ, ಪಕ್ಷದ ಲೀಡರ್ಗಳಿಗೆ ಒಳ್ಳೆಯದಾಗಲಿ, ಪಕ್ಷದ ಕಾರ್ಯಕರ್ತರಿಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಂತೀನಿ ಸರ್. ಓಕೆ ಸರ್, ಆಲ್ ದ ಬೆಸ್ಟ್ ಸರ್ ನಿಮ್ಮ ಟೀಮ್ಗೂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅವರಿಗೆ ತುಂಬ ಅದ್ಭುತವಾಗಿ ಬರಲಿ. ಸೊ ಫಸ್ಟ್ ಪ್ರೈಸ್ ತಗೊಳ್ಳಿ ಅನ್ನೋದು ನಮ್ಮದು ಆಸೆ. ಖಂಡಿತ ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ, ಯಲಹಂಕ ಪ್ರವೀಣ್ ಅವರು ಭಾಳ ಅದ್ಭುತವಾಗಿ ಹೇಳಿದ್ರು. ಯಲಹಂಕ ಜಾಗ್ವಾರ್ಸ್ ತಂಡವನ್ನು ಭಾಳ ಅದ್ಭುತವಾಗಿ ರೆಡಿ ಆಗಿದೆ. ಇನ್ನೇನು ಮೈದಾನದಲ್ಲಿ ಯಾವ ರೀತಿಯಾಗಿ ಆಡುತ್ತೋ ಏನು ಕತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಿಯಾಜ್ ಜೊತೆ ನಾನು ಸಿರಾಜ್ ವಾಲಿಕಾರ್, ಪಬ್ಲಿಕ್ ಪಂಚ್, ಬೆಂಗಳೂರು. ಇನ್ನು ಈ JPLನಲ್ಲಿ ಒಟ್ಟು 26 ತಂಡಗಳು ಭಾಗವಹಿಸುತ್ತಿದ್ದು, ಯಲಹಂಕದ ಜಾಗ್ವಾರ್ಸ್ ತಂಡಕ್ಕೆ ಯುವ ಜನತಾದಳದ ಮುಖಂಡ ಪ್ರವೀಣ್ ಸಾಥನ್ನ ನೀಡ್ತಾ ಇದ್ದಾರೆ. ಇನ್ನು ಪ್ರವೀಣ್ ಅವರು ಜನತಾದಳ ಪಕ್ಷದ ರಾಜ್ಯ ಯುವ ಜನತಾದಳ ಸಕ್ರಿಯ ಮುಖಂಡರಾಗಿದ್ದು, ಬೆಂಗಳೂರು ಮತ್ತು ಯಲಹಂಕ ಭಾಗದಲ್ಲಿ ಪಕ್ಷ ಸಂಘಟನೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಪಕ್ಷದ ವಿವಿಧ ಜನತಾ ಸಮಾವೇಶಗಳು ಮತ್ತು ಕಾರ್ಯಕರ್ತರ ಸಭೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವುದಲ್ಲದೆ ಬೆಂಗಳೂರಿನ ಕೊಮಘಟ್ಟದಲ್ಲಿ ನಡೆದಂತಹ JDS ಬೆಳ್ಳಿ ಹಬ್ಬದ ಸಂಭ್ರಮದಂತಹ ಪ್ರಮುಖ ಸಮಾವೇಶಗಳಲ್ಲಿ ಭಾಗವಹಿಸಿ ಪಕ್ಷದ ತತ್ವಗಳನ್ನು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಪಂಚ್ ನ್ಯೂಸ್ ಕನ್ನಡ, ಬೆಂಗಳೂರು.